ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹರ 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 ಹರ. ಈ ಒಂದು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಮಕ್ಕಳ ಮಹದೇಶ್ವರನಾಗಿ ನಿಲ್ಲಿಸೋದಕ್ಕೆ ಕುಂತೂರು ಬೆಟ್ಟದಲ್ಲಿ ಮಹದೇಶ್ವರರು ವಿದ್ಯಾಭ್ಯಾಸಕ್ಕೆ ಬಂದು ಅವರ ಪವಾಡಗಳನ್ನ ಅವ್ರ ಗುರುಗಳು ಮೆಚ್ಚಿ, ನಾನು ನಿನಗೆ ವಿದ್ಯೆಯನ್ನು ನೀಡೋದಕ್ಕೆ ಸಮರ್ಥನಲ್ಲ ಅಂತ ಹೇಳಿದಾಗ, ಆ ಮಹಾತ್ಮನು ಪ್ರಯಾಣ ಬೆಳೆಸಿ ಬರಬೇಕಾದ್ರೆ ಈ ಸ್ಥಳದಲ್ಲಿ ಮಲಗಿದ್ದು ವಿಶ್ರಾಂತಿಯನ್ನು ಪಡೆಯಬೇಕಾದ್ರೆ ಆತನು ಸಣ್ಣ ಮಕ್ಕಳ ಗದ್ದಲವನ್ನು ನೋಡಿ ಗಾಬರಿ ಚಕಿತನಾಗಿ ಎದ್ದೇಳಿದಾಗ, ಆ ಮಹದೇಶ್ವರ, ನಾನು ಇಲ್ಲಿ ಮಕ್ಕಳ ಮಹದೇಶ್ವರನಾಗಿ ನೆಲೆಸ್ತಾ ಇದ್ದೀನಿ. ಇದುವರೆಗೂ ಕೊಳ್ಳೇಗಾಲದ ಸುತ್ತಮುತ್ತಲಿನ ಎಲ್ಲ ಕ್ಷೇತ್ರಕ್ಕಿಂತ ಹೆಚ್ಚಿನ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಮಕ್ಕಳ ಮಹದೇಶ್ವರನಾಗಿ ನೆಲೆಸಿ, ನಂತರ ಮುರಡಿಗುಡ್ಡ, ಕಟ್ಟೆ ಬಸವೇಶ್ವರ, ತಾಳುಬೆಟ್ಟ, ಏಳುಮಲೆಗೆ ಹೋಗಿದ್ದಾನೆ. ಅಲ್ಲಿ ಏಳುಮಲೆ ಮಹದೇಶ್ವರನೇ ಈ ಮಕ್ಕಳ ಮಹದೇಶ್ವರನಾಗಿ ಇಲ್ಲಿ ನೆಲೆಸಿ ಈ ಒಂದು ಪ್ರತೀತಿಯಾಗಿದೆ. ಇಲ್ಲಿ ಪೂಲ ನಾಗಲಿಂಗ ಸ್ವಾಮಿಯವರು, ಪೂಲ ಸುಬ್ರಹ್ಮಣ್ಯ ಸ್ವಾಮಿಗಳು, ನಮ್ಮ ತಾತನವರಾದ ಪೂಲ ಕುಮಾರಯ್ಯನ ಏನಯ್ಯ ಈ ತೇರ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಅಂತ ಸುಮಾರು 40 ವರ್ಷದ ಹಿಂದೆ ಹೇಳಿದಾಗ ಅವ್ರು ಹೇಳಿದ್ರು, ಯಾಕೆ ಚಿಂತೆ ಮಾಡ್ತೀರಾ, ಭಗವಂತ ಅದಕ್ಕೆ ದಾರಿಯನ್ನು ತೋರಿಸ್ತಾನೆ ಅಂತ ಹೇಳಿದಾಗ, ಸಣ್ಣ ಹುರುಪಿನ ಮಕ್ಕಳು ಬಾಲಕ ವಿಘ್ನೇಶ್ವರ ಸ್ವಾಮಿ ಸೇವಾ ಸಂಘ ಅಂತ ಮಾಡಿ 50ನೇ ವರ್ಷದ ಈ ಜಾತ್ರಾ ಮಹೋತ್ಸವನ ನಡೆಸ್ತಾ ಇದ್ದಾರೆ. ಅಂದಿನಿಂದ ಇಂದಿನವರೆಗೂ ಈ ಮಹಿಮೆ, ಈ ಪ್ರಖ್ಯಾತಿ, ಈ ಭಗವಂತನ ಕ್ಷೇತ್ರವಾಗಿ ಇಲ್ಲಿ ಪಾಲ್ಗೊಂಡಿದೆ. ಇದಕ್ಕೆ 2 ಮಾತುಗಳನ್ನು ಹಾಡ್ತಾರೆ. ಈ ಒಂದು ಸುದಿನ, ಈ ಒಂದು 50ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. 50 ವರ್ಷದಿಂದ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಧರ್ಮದರ್ಶಿಗಳು ಹಿಂದೆ ಇದ್ದರು. ನಾವು ಪ್ರಾರಂಭ ಮಾಡಿದಾಗ, ಸಂಘ ಪ್ರಾರಂಭ ಮಾಡಿದಾಗ ಈ ರಥೋತ್ಸವ ಮಾಡೋದಕ್ಕೆ ಕಷ್ಟ ಇತ್ತು. ಆವಾಗ ಇಷ್ಟು ತೊಂದರೆ ಆಗ್ತಾ ಇದೆಯಲ್ಲ ಅಂತ ಅಂದಾಗ ಇವ್ರ ತಾತನವರು ಧೈರ್ಯ ಹೇಳಿದ್ರು, ಅದಕ್ಕೆ ಭಗವಂತ ಯಾರನ್ನಾದ್ರೂ ಕಲ್ಪಿಸ್ತಾನೆ ಅಂತ ಧೈರ್ಯ ಹೇಳಿದ್ರು. ಆವಾಗ ನಾವು ಶ್ರೀ ಬಾಲಕ ವಿಘ್ನೇಶ್ವರ ಸ್ವಾಮಿ ಸೇವಾ ಯುವಕ ಸಂಘ ಅಂತ ಕಟ್ಟಿ, ಆ ಒಂದು ದಿನ ಎಲ್ಲರೂ ಸೇರಿ ಇಲ್ಲಿ ಒಂದು ಜಾತ್ರೆ ಪ್ರಾರಂಭ ಮಾಡೋಣ ಅಂತ ಎಲ್ಲ ಸರ್ವಸಮ್ಮತದಿಂದ ಒಮ್ಮತದಿಂದ ಒಪ್ಪಿಕೊಂಡು ಪ್ರಾರಂಭ ಮಾಡಿದ್ವು. ಅಂದಿನಿಂದ ಇವತ್ತಿನವರೆಗೂ ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾಸ್ತಮ ಸಂಸ್ಥೆಯವರು, ಮಾಧ್ಯಮ ಸಂಸ್ಥೆಯವರು, ಇವರು ಗೌರಿ ಪ್ರಿಂಟರ್ಸ್ ಮಾಲೀಕರು. ಅಂದಿನಿಂದ ಇವತ್ತಿನವರೆಗೂ ನಮಗೆ ಪ್ರಚಾರ ಪತ್ರಿಕೆಗಳನ್ನು ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅದು ಶ್ಲಾಘನೀಯವಾದದ್ದು, ಬರೆಯೋದಂಥದ್ದಲ್ಲ. ಇವರು ಕೂಡ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಭಗವಂತ ಸಕಲೈಶ್ವರ್ಯಾದಿ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ, ಈ ನಮ್ಮ ಲಕ್ಷ್ಮೀನಾರಾಯಣರವರು ಹಾಗೂ ಬಾಲಸುಬ್ರಹ್ಮಣ್ಯವರವರು, ಇವರು ಅಂದಿನಿಂದ ಶ್ರಮಪಟ್ಟು ಒಂದು ಅಭಿಮಾನದಿಂದ ನಮಗೆ ಪತ್ರಿಕೆಗಳನ್ನ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಭಗವಂತ ಮಹದೇಶ್ವರ ಸ್ವಾಮಿಯವರಿಗೆ ಸಕಲೈಶ್ವರ್ಯ ಆಯುರಾರೋಗ್ಯಾದಿ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ, ಹಾಗೂ ಇವರುಗಳ ಕುಟುಂಬ ವರ್ಗಗಳ ಎಲ್ಲ ಸದಸ್ಯರುಗಳಿಗೂ ಸಹ ಭಗವಂತನು ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಕಲ್ಪಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಇವರುಗಳಿಗೆ ನಮ್ಮ ಶ್ರೀ ಬಾಲಕ ವಿಘ್ನೇಶ್ವರ ಸ್ವಾಮಿ ಸೇವಾ ಯುವಕ ಸಂಘದ ವತಿಯಿಂದ ಅನಂತ ರೀತಿಯ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.